ಶಿವಮೊಗ್ಗದಲ್ಲಿ ಪೊಲೀಸರ ರಾತ್ರಿ ಕಾರ್ಯಾಚರಣೆ ಯಥಾರೀತಿ ಮುಂದುವರೆದಿದೆ. ಕಳೆದ ರಾತ್ರಿಯೂ ಫುಡ್ ಪೆಟ್ರೋಲಿಂಗ್ ನಡೆಸಿರುವ ಪೊಲೀಸರು 79 ಲಘು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಶಿವಮೊಗ್ಗ ಎ ಉಪವಿಭಾಗ ವ್ಯಾಪ್ತಿಯ ಸಿದ್ದಯ್ಯ ವೃತ್ತ, ಸೀಗೆಹಟ್ಟಿ ಮುರಾದ್ ನಗರ, ರವಿವರ್ಮ ಬೀದಿ, ಇಮಾಂ ಬಡಾವಣೆ, ಗೋಪಾಲ್ ಬಡಾವಣೆ, ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಮೊಗ್ಗ ಬಿ ಉಪವಿಭಾಗ ವ್ಯಾಪ್ತಿಯ ಮಹಾವೀರ ವೃತ್ತ, ರಾಜೇಂದ್ರ ನಗರ, ಜಯನಗರ, ಆಲ್ಕೋಳ, ರಾಗಿಗುಡ್ಡ, ಚೋರಡಿ, ಭದ್ರಾವತಿ ಉಪವಿಭಾಗ ವ್ಯಾಪ್ತಿಯ ಜಯಶ್ರೀ ವೃತ್ತ, ಕಾಜಿ ಮೊಹಲ್ಲಾ, ಹಳದಮ್ಮ ಬೀದಿ, ಮಾಧವಾಚಾರ್ ವೃತ್ತ, ಸುರಗಿತೋಪು, ಕೂಡ್ಲಿಗೆರೆ, ಜಂಬರ್ಘಟ್ಟ, ಶಿಕಾರಿಪುರ ಉಪವಿಭಾಗ ವ್ಯಾಪ್ತಿಯ ಶಿಕಾರಿಪುರ ಟೌನ್, ವಿನಾಯಕ ನಗರ, ಸೊರಬ ಟೌನ್, ಆನವಟ್ಟಿ, ವೈಎಂಜಿ ವೃತ್ತ, ಸಾಗರ ಉಪವಿಭಾಗ ವ್ಯಾಪ್ತಿಯ ಸಾಗರ ಟೌನ್ನ ನೆಹರು ನಗರ, ನಾಡಕಲಸಿ, ಎಡಹಳ್ಳಿ ವೃತ್ತ, ಜೋಗ, ತೀರ್ಥಹಳ್ಳಿ ಉಪವಿಭಾಗ ವ್ಯಾಪ್ತಿಯ ತೀರ್ಥಹಳ್ಳಿ ಟೌನ್ನ ತೇರುಬೀದಿ, ಹೊಸನಗರದ ಮಾರಿಗುಡ್ಡ, ನಗರದ ನೂಲಿಗೆರೆ, ಮಾಳೂರು ಮತ್ತು ರಿಪ್ಪನ್ಪೇಟೆಯಲ್ಲಿ ಆಯಾ ಪೊಲೀಸ್ ಉಪಾಧೀಕ್ಷಕರುಗಳ ನೇತೃತ್ವದಲ್ಲಿ ಪೊಲೀಸ್ ಉಪನಿರೀಕ್ಷಕರು ಮತ್ತು ಸಿಬ್ಬಂದಿ ತಂಡಗಳು ಕಾಲ್ನಡಿಗೆಯ ವಿಶೇಷ ಗಸ್ತು ಮಾಡಿ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಬರೋಬ್ಬರಿ 79 ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ಪೊಲೀಸರು ನಿರಂತರವಾಗಿ ರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿ ಅನುಮಾನಾಸ್ಪದವಾಗಿ ಓಡಾಡುವ ವ್ಯಕ್ತಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಕಳೆದ ರಾತ್ರಿಯೂ ಕೂಡ ಫುಡ್ ಪೆಟ್ರೋಲಿಂಗ್ ಅನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬರೋಬ್ಬರಿ 79 ಲಘು ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಶಿವಮೊಗ್ಗ ಎ ಉಪವಿಭಾಗ, ಶಿವಮೊಗ್ಗ ಬಿ ಉಪವಿಭಾಗ, ಸಾಗರ, ತೀರ್ಥಹಳ್ಳಿ, ಹೊಸನಗರ, ಭದ್ರಾವತಿ, ಸೊರಬ ಇದೇ ರೀತಿ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಫುಡ್ ಪೆಟ್ರೋಲಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಅನುಮಾನಾಸ್ಪದ ವ್ಯಕ್ತಿಗಳು, ಸಮಾಜದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಅಂತವರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಿದೆ.